ಹೃದಯ ಎಂಬ ಬೆಂಕಿಯಿಂದ ಕಾಯಿಸಿದಾಗ ಮನಸ್ಸು ಎನ್ನುವ ಹೆಪ್ಪು ಇಟ್ಟು ಬರುವ ಮೊಸರನ್ನ ಸಾಧನೆ ಎಂಬ ಕಡೆಗೋಲಿನಿಂದ ಕಡಿದಾಗ ಆ ಜ್ಞಾನವೆಂಬ ಬೆಣ್ಣೆ ಬಂದಾಗ ಆ ಜ್ಞಾನವೆಂಬ ಬೆಣ್ಣೆಯನ್ನು ಅಂತರಾತ್ಮ ಎಂಬ ಬೆಂಕಿಯಿಂದ ಚೆನ್ನಾಗಿ ಕಾಯಿಸಿದಾಗ ಪರಮಾತ್ಮನೆಂಬ ತುಪ್ಪ ಬರುವಂತೆ ನಾನು ಆ ದೇವರ ಕೃಪಾ ಕಟಾಕ್ಷದಿಂದ ನಾನೇನು ಅಂದ್ಕೊಂಡಿದ್ನೋ ಅದನ್ನೆಲ್ಲವನ್ನು 10 ಪಟ್ಟು ಆಸ್ತಿಯನ್ನು ಗಳಿಸಿದ್ದಂತಾಯಿತು. ಆದರೆ ನನ್ನ ಮನೆ ಬಿಟ್ಟು ಹೋಗಿರ್ತಕ್ಕಂಥ ಕೃಷ್ಣ, ನನ್ನ ಆ ಕ್ರಾಂತಿ ಕೊನೆಗೂ ಅವರು ಬರಲಿಲ್ಲ. ಆದರೆ ಶ್ರಾವಣಿ ಬಂದು ನನ್ನ ಅಕ್ಕ, ನನ್ನ ಅಣ್ಣ ಎಲ್ಲಿ ಅಂತ ಕೇಳಿದರೆ ಏನೆಂದು ಉತ್ತರ ಹೇಳುವುದು ದೇವ, ಏನೆಂದು ಉತ್ತರ ಹೇಳುವುದು? ಆ ಉತ್ತರ ನನ್ನ ಬಳಿ ಇದೆ ರೈತ ಮುಖಂಡ ಬೆಟ್ಟಪ್ಪನವರೇ. ನಿನ್ನ ಬಳಿ ಇದೆ ಯಾವ ಉತ್ತರ ಅದು? ಹಠ ಹಿಡಿದ ಜಟಯೋಗಿ ಎಂದು ಮೆರೆಯುತ್ತಿರುವ ನಿನ್ನ ತಮ್ಮ ಕ್ರಾಂತಿಯನ್ನ ಕತ್ತರಿಸ್ತೀನಿ. ನಿನ್ನ ಕಿರಿಯ ತಮ್ಮ ಕಾರಣ ಮರಳಿ ಊರಿಗೆ ಬಂದ್ರೆ ಬರ್ನ್ ಮಾಡ್ತೀನಿ. ಇನ್ನು ಶ್ರಾವಣಿಯನ್ನ ರಾವಣನಂತೆ ಒತ್ತೊಯ್ದು ಪಟ್ಟದ ಅರಸಿಯನ್ನಾಗಿ ಮಾಡ್ಕೋತೀನಿ. ಇನ್ನು ನಿನ್ನನ್ನು ಲೋಕಾಯುಕ್ತರಿಂದ ಕೇಸ್ ಹಾಕಿಸಿ ಕತ್ತಲ ಕೋಣೆಗೆ ಹಾಕಿ ಗುಮ್ಮಸ್ತೀನಿ. ಗುಮ್ಸಾಕ ನಿನ್ನಂಗ ಹರಾಮಿ ದುಡ್ಡದಿಂದ ಗಳಿಸಿಲ್ಲ ನಾನು. ಕಷ್ಟಪಟ್ಟು ಕಲಿತ ಅಕ್ಷರ, ಮೈ ಮುರಿದು ತಿನ್ನುವ ಅನ್ನ, ಇಷ್ಟಪಟ್ಟು ಮಾಡುವ ಭಕ್ತಿ ಆ ದೇವರು ನಮ್ಮನ್ನೆಂದೂ ಕೈ ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಆಸ್ ಫಾರ್ ಸೆಕ್ಷನ್ ನಂಬರ್ 10 ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ದ ಅಗ್ರಿಕಲ್ಚರ್ ಇನ್ಕಮ್ ಈಸ್ ಎಕ್ಸ್ಪ್ಲೋಟೆಡ್ ಅನ್ನೋದು ಗೊತ್ತಿಲ್ಲ. ಲೋಕಾಯುಕ್ತ ರೇಡ್ ಮಾಡಿಸ್ತೀಯನೋ, ಕಷ್ಟಪಟ್ಟು ದುಡಿದು ಇಷ್ಟೆಲ್ಲ ಗಳಿಸಿದ್ದೇನೆ ಈ ಆಸ್ತಿಯನ್ನು ನಾವೆಲ್ಲ. ಇದೇನಪ್ಪ ಇವನು ಕಾಯ್ದೆ ಕಾನೂನು ಅಂತ ಇಂಗ್ಲಿಷ್ನಾಗ ಮಾತಾಡ್ತಾನ. ಎಂಬಂತ ಹೆಬ್ಬಂಕಿ ವ್ಯಕ್ತಿಗಳಿಗೆ ಇದನ್ನೆಲ್ಲ ತಿಳಿಸ್ಕೊಡ್ಬೇಕಲ್ಲೋ, ತಿಳಿಸ್ಕೊಡ್ಬೇಕು. ಯಾಕಂತಂದ್ರ ಇವತ್ತಿನ ಇದನ್ನು ತಿಳ್ಕೊಳ್ಳಿಲ್ಲ ಅಂತಂದ್ರ ನಾವು ಏನೂ ಮಾಡಕ್ ಬರೋದಿಲ್ಲ ನಿಮ್ಮಂಥವ್ರ ಮುಂದೆ. ಹೇ ಏನಂದಿ ನೀನು? ಆವತ್ತು ಇದೇ ನೇಗಿಲಿಗೆ ಗೊರಲಿ ಹತ್ತಿದ ಕಟ್ಟಿಗೆ ಬಾತಿಗೆ ಬಾರದ ವಸ್ತು ಎಂದು ಹಾರಾಡಿದೆ ಅಲ್ಲ. ಇವತ್ತು ನೋಡು, ನಾನು ಅಂದುಕೊಂಡಿದ್ನೇನು ಹಾಗೆ 10 ಪಟ್ಟು ಆಸ್ತಿಯನ್ನು ಗಳಿಸಿ ಸಕಲ ಐಶ್ವರ್ಯನ ಹೊಂದಿರತಕ್ಕಂತಹ ಒಬ್ಬ ಧೀಮಂತ ವ್ಯಕ್ತಿ ಆಗಿಬಿಟ್ಟಿದ್ದೇನೆ ಈ ನನ್ನ ನಂಬಿದ ಕುಲದೇವತೆಯಿಂದ. ಬೆಟ್ಟಪ್ಪ, ಇಷ್ಟು ಬೇಗ ಇಷ್ಟೊಂದು ಹಣ ಸಂಪಾದನೆ ಮಾಡಿದೆ ಅಂದ್ರೆ ಸಣ್ಣ ಮಕ್ಕಳನ್ನು ಕೇಳಿದರೆ ಗಪ್ಪನ ಹೇಳ್ತಾವ ಇದು ಕಳ್ಳತನದಿಂದ ಬಂದ ಬಿಟ್ಟಿ ಸಂಪಾದನೆ ಅಂತ. ನೀವು ಹೇಡಿಗಳ ರೈತರಿಗೆ ಹಂಚುವ ಬೀಜಗಳನ್ನು ನಿಮ್ಮ ಗೋಡಾವನಕ್ಕೆ ಕಳಿಸಿ ಬಡಬಗ್ಗರಿಗೆ ಹಂಚುವಂತಹ ರೇಸನ್ನು ನಿಮ್ಮ ಗೋಡಾವನ್ನಲ್ಲಿ ತುಂಬಿಸಿಕೊಂಡು ಸರ್ಕಾರದ ಬಕ್ಕಸಕ್ಕೆ ಕೈ ಹಾಕಿ ನೀವು ಕದಿಮರು ಕಳ್ಳರು ನೀವದಿರಿ. ರುದ್ರ ಈಗ ಲೇ ಈ ನನ್ನನ್ನು ಈ ರೌಡಿ ರಾಜನನ್ನು ಒದ್ದಿರುವೆ ಎಂದ ಮೇಲೆ ಮಗನ ನಿನ್ನ ಕರ್ಮದ ಕಾಲನ್ನು ಕತ್ತರಿಸದೆ ಬಿಡಲಾರೆ. ಈಗ ಕೇವಲ ಒದ್ದಿರುವೆ, ಉಸಿರು ಬಿಟ್ರ
ನಿನಗೆ ನಿನ್ನ ತಮ್ಮನ ಬಲವಿದೆ ಎಂದು ಹಾರಾಡ್ತೀಯ ಮಗನ. ಮೊದಲು ಅವನ್ನ ಮುಗಿಸ್ತೀನಿ, ನಂತರ ನಿನ್ನನ್ನ. ಅವನ ಹೆಸರು ಕೇಳಿದ್ರ ಮೊದಲಿಂದ ಉಸಿರು ಬಂದಾಗೈತಿ. ನಾವ ಉಸಿರು ಬಿಟ್ರ ಸುಟ್ಟು ಬೂದಿ ಅಕ್ಕಿ. ಇನ್ನು ನಾವ ಬರು ಗಾಳಿ ಸ್ಪೀಡ್ಗೆ ನೋಡಿದ್ರ ಕಿಲೋಮೀಟರ್ ದೂರ ಬೀಳ್ತೀರ. ಓಹೋ, ಹೀಗ ಕತ್ತೆ ಬಿಡುವ ಈ ರಾಜಕೀಯ ಚಾಣಾಕ್ಷ ರುದ್ರಯ್ಯನ ಮುಂದೆ ಈ ರುದ್ರಯ್ಯ ದೇಶ ವಿದೇಶ ಆಕಾಶ ಭೂಮಿ ಅಲ್ಲೋಲ್ ಕಲ್ಲೋಲ್ ಮಾಡುವವನು. ನನಗೆ ಚಳ್ಳೆಯನ್ನು ತಿನ್ನಿಸಲು ಬರುತ್ತಿರುವೆಯಾ? ತಿರುಕ ನಿಮ್ಮ ಉದ್ದಟತನ ಹೀಗೆ ಮುಂದುವರಿಸಿದರೆ ಈ ದೇಶದ ಬಗ್ಗೆ ಮಾತನಾಡ್ತಕ್ಕಂಥ ನೀವೆಲ್ಲರೂ ಕೂಡ ಮೊದಲು ಈ ದೇಶಕ್ಕೆ ಎಷ್ಟು ಅನ್ಯಾಯ ಬಗೆತೀರನ್ನು ತಿಳ್ಕೊರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಹಂಗ ಸಿಕ್ಕಿದ್ರು ಅಂತ ಈ ದೇಶಕ್ಕಾಗಿ ಹಗಲಿರುಳು ಕೂಡ ಈ ಸ್ವಾತಂತ್ರ್ಯ ದೊರಕಿಸಿಕೊಡ್ಲು ಹೋರಾಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಹೋರಾಡಿದ ಫಲವಾಗಿನೇ ಇವತ್ತು ಕೆಂಪು ಮೋತಿಯ ಬ್ರಿಟಿಷರು ನಮ್ಮ ದೇಶದಿಂದ ಓಡಿದ್ರು. ನಮ್ಮ ದೇಶ ಶ್ರೀಮಂತ ಆಯಿತು, ಆರ್ಥಿಕ ವ್ಯವಸ್ಥೆ ಸುಧಾರ ಆಯಿತು. ಆದರೆ ನಿಮ್ಮಂಥವ್ರು ಈ ದೇಶದಾಗ ಹಿಂಗೆ ಉಳಿದಿದ್ರು ಅಂತಂದರೆ ನಮ್ಮಂಥ ರೈತರೆಲ್ಲರೂ ಇವತ್ತು ಬೀದಿಗೆ ಬಂದು ನಿಂದ್ರಿಸ್ಬೇಕಾಗಿತ್ತು. ದೇಶದ ಗೊತ್ತಾಗುದಲ್ಲ ಲೇ ಬೆಟ್ಟ, ಶ್ರೀಮಂತಿಕೆ ಹೆಚ್ಚಾಗಿದೆ ಎಂದು ಮಾತನಾಡಿದರೆ ಆ ಶ್ರೀಮಂತಿಕೆಯನ್ನು ಕಿತ್ತು ತಂದು ನಿನ್ನ ಬೀದಿಗೆ ಒಗಿತೀವಿ. ಹುಷಾರ್ ಗರುಡರಾಜ್, ನಡೆ ಹೋಗೋಣ. ಒತ್ತು ನೋಡಿ ಹೊಡ್ತಾ ಹಾಕೋಣ. ಬನ್ನಿ ಗೌಡ್ರಿ. ಚಿಟಿಕಿ ಹೊಡೆದ್ರಾಗ ನಿಮ್ಮನ್ನ ಹೊಳ್ಳಾಡಿ ನಿಮ್ಮ ಅವಯವ ಇಲ್ಲಾರ್ದಂಗೆ ಕತ್ತರಿಸಿ ಹಾಕ್ಬಿಡ್ತಾನೋ ನನ್ನ ಕ್ರಾಂತಿ. ಅಕ್ಕ, ಯಾರಿದ್ದೀರಿ ಮನೇಲಿ? ಶ್ರಾವಣಿ, ಈಗ ಬಂದೇನಮ್ಮ? ಹಾ ಮಾವ, ಈಗ ತಾನೆ ಬಂದೆ. ಮಾವ, ಇವ್ರು ಯಾರು ಅಂತ ಗೊತ್ತಾಯ್ತಾ? ಕರ್ಣ. ಅಣ್ಣ, ಕರ್ಣ ಅಣ್ಣ, ನನ್ನನ್ನು ಕ್ಷಮಿಸಿ ಬಿಡು ಅಣ್ಣ, ಕ್ಷಮಿಸಿ ಬಿಡು. ಕ್ಷಮಿಸುವಂತ ತಪ್ಪಾದರೂ ಕೂಡ ನೀನೇನು ಮಾಡಿದ್ದೀಯಪ್ಪ? ವಿಧಿ ಆಡಿಸಿದ ಆಟದಂತೆ ಅದು ನಡೆದು ಹೋಯಿತು. ಆದರೆ ಈಗ ಒಳ್ಳೆಯದಾಗಿದೆಯಲ್ಲಪ್ಪ, ನೀ ಬಂದಿದೆಯಲ್ಲ. ಅಣ್ಣ, ನಿಜ ಹೇಳಬೇಕೆಂದರೆ ಆ ರುದ್ರಯ್ಯನ ತಮ್ಮನನ್ನು ನಾನು ಬೆಟ್ಟದ ಮೇಲಿಂದ ತಳ್ಳಲಿಲ್ಲ. ಆಟ ಆಡುತ್ತಿರುವಾಗ ಅವನೇ ಕಾಲು ಜಾರಿ ಬಿದ್ದು ಸತ್ತ. ಆದರೆ ಕಾಣದ ಕಣ್ಣುಗಳು, ಕೇಳದ ಕಿವಿಗಳು ನನ್ನನ್ನು ಅಪರಾಧಿಯನ್ನಾಗಿ ಮಾಡಿದವು. ಮನೆಗೆ ಬಂದರೆ ಅಣ್ಣ ಹೊಡೆಯುತ್ತಾನೆ, ಹೊರಗೆ ಹೋದರೆ ಆ ರುದ್ರಯ್ಯ ಹೊಡೆಯುತ್ತಾನೆ ಎಂದು 18 ವರ್ಷ ಬಾಲ ಅಪರಾಧಿಯನ್ನಾಗಿ ಜೈಲು ಶಿಕ್ಷೆ ಅನುಭವಿಸಿದೆ. ಕರ್ಣ, ಇರಲಿ ಬಿಡಿಯಪ್ಪ. ಆದರೆ ನೀನು ಹೇಗೆ ಈಗ ಪೊಲೀಸ್ ಆಫೀಸರ್ ಆದೆಯಪ್ಪ? ಜೈಲರ್ ಜಗನ್ನಾಥ್ ಎನ್ನುವರು ತುಂಬಾ ಒಳ್ಳೆಯ ವ್ಯಕ್ತಿ. ನನ್ನನ್ನು ಅವರು ಸ್ವಂತ ತಮ್ಮನ ಥರ ನೋಡಿಕೊಳ್ಳುತ್ತಿದ್ದರು. ಬೆಳಗಾವಿ ಜೈಲಿನಲ್ಲಿ 18 ವರ್ಷ ಇದ್ದು ಓದಿದೆ. ಆ ಓದಿಗೆ ಸ್ಫೂರ್ತಿ ಅವರೇ. ನಂತರ ನಾನು ಕೋರ್ಟ್ ನೆನಪರಾಧಿ ಎಂದು ತೀರ್ಮಾನ ಮಾಡಿತು. ಆಮೇಲೆ ಜೈಲರ್ ಜಗನ್ನಾಥರ ಮನೆಯಲ್ಲಿದ್ದು ಪದವಿ ಪಡೆದು ಪೊಲೀಸ್ ಆಫೀಸರ್ ಆಗಿ ನೇರವಾಗಿ ಕಳ್ಳ ಕದಿಮರ ದನಿಸಿಕೊಂಡ ಸೊಕ್ಕಿನಿಂದ ಮೆರೆಯುತ್ತಿರುವ ಆ ರುದ್ರಯ್ಯನ ಅಕ್ರಮ ಕೆಟ್ಟ ಕೆಲಸಕ್ಕೆ ತಕ್ಕ ಶಿಕ್ಷೆ ಕೊಡಿಸಬೇಕೆಂದು ಪ್ರಪ್ರಥಮವಾಗಿ ಆ ಕೀಚಕನ ಪೈಲೆತ್ತಿಕೊಂಡಿದ್ದೇನೆ. ಈಗಾಗಲೇ ಬಡ್ಡಿ ಬೋರ ಮತ್ತು ಚಿತ್ರ ಇಬ್ಬರು ಸೂಕ್ತ ಮಾಹಿತಿ ತಿಳಿಸಿದ್ದಾರೆ. ಈ ಸಮಯದಲ್ಲಿ ಕರ್ಣ, ಆ ನಿನ್ನ ಕ್ರಾಂತಿ ಒಬ್ಬವಿದ್ರೆ ನಮಗೆ ಎಷ್ಟು ಖುಷಿ ಇರ್ತಿತ್ತು. ಮಾವ, ಆ ಕ್ರಾಂತಿ ಮಾವನಿಂದನೇ ಈ ಕರ್ಣ ನಿಮ್ಮ ತಮ್ಮ ಅಂತ ಗೊತ್ತಾಗಿದ್ದು. ಹಾಗಾದರೆ ಅವನು ಎಲ್ಲಿ ಇನ್ನೂ ಹಠ ಬಿಟ್ಟಿಲ್ಲ ಅವನು ಕ್ರಾಂತಿ?
ಇದ್ದಾರೆ ಮಾವ. ಇಲ್ಲಿ ಬಾಗಿಲು ಹೊರಗಡೆ ನಿಂತಿದ್ದಾರೆ. ನೀವೇನಂತಿರೋ ಅಂತ ಭಯ ಅವ್ರಿಗೆ. ನೀವೊಂದ್ಸಾರಿ ಪ್ರೀತಿಯಿಂದ ಕರೀರಿ, ಬರ್ತಾರೆ. ಇನ್ನೂ ಆದರೂ ತನ್ನ ಹಠ ಬಿಟ್ಟಿಲ್ಲ. ಕ್ರಾಂತಿ, ನನ್ನನ್ನು ಕ್ಷಮಿಸಿಬಿಡಣ್ಣ, ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ಈ ನಿನ್ನ ತಮ್ಮಂದಿರು ಜೋಡಿ ಹುಲಿಗಳಿದ್ದ ಹಾಕಿದ್ದೇವೆ. ಈ ಯುದ್ಧದಲ್ಲಿ ನಾನು ಸತ್ರು ಪರವಾಗಿಲ್ಲ, ನಿಮ್ಮೊಂದಿಗೆ ಈ ನನ್ನ ತಮ್ಮ ಕರ್ಣ ಇರ್ತಾನ. ಆದ್ರೆ ನನ್ನ ಅತ್ತಿಗೆ ಮತ್ತು ಗುರುವಿನಿಗೆ ಹತ್ಯೆಗೈದ ಹಂತಕರು ಯಾರೆಂದು ಗೊತ್ತಾಗಲೇಬೇಕನ್ನ, ನನಗೆ ಇವತ್ತು ಗೊತ್ತಾಗಲೇಬೇಕು. ಎಸ್, ಆಯ್ತಪ್ಪ. ಇವತ್ತು ಆ ಸಂದರ್ಭ ಬಂದೊದಗಿದೆ, ನಿಮಗೆ ಹೇಳಿರ್ತೀನಿ. ಕ್ರಾಂತಿ, ನಿನಗೆ ಮುಚ್ಚಿಟ್ಟಿರುವ ವಿಷಯವನ್ನ ಇವತ್ತು ಹೇಳ್ತೇನೆ. ಅವತ್ತು ಭೀಮರಾಯ ಯಾರ ಮುಂದೆ ಹೇಳಬಾರ್ದು ಅಂತ ಹೇಳಿ ಮಾತು ತೆಗೆದುಕೊಂಡಿದ್ದೆ. ಅಂದರೆ ಆ ಸೌಭಾಗ್ಯಗಳನ್ನ ಮತ್ತು ಭೀಮರಾಯನನ್ನ ಕೊಲೆ ಮಾಡಿದವರು ಮತ್ತೆ ಯಾರು ಇಲ್ಲ. ರುದ್ರಯ್ಯ ಮತ್ತು ಅವನ್ನೆಲ್ಲ ಸಂಗಡಿಗರು ಕೊಂದಾಕ್ಬಿಟ್ರು. ಎಲ್ಲ ರುದ್ರ ಮುಗಿಯಿತು ಮಗನ ನಿನ್ನ ಆಯುಷ್ಯ. ತುಂಬಿದ ಗರ್ಭಿಣಿಯಾದ ನನ್ನ ಅತ್ತಿಗೆಯನ್ನು ಕೊಲೆ ಮಾಡಿದ ಕೊಲೆಗಡುಕ ನೀನಾದರೆ ನಿನ್ನ ಘಟ ಉರಿಸಲು ಬಂದೇ ಬರುತ್ತಿದ್ದೇನೆ. ಹುಲಿ ರುದ್ರ, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡು ಕುಳಿತಿದ್ದರು ಹೊರಗೆಳೆದು ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಅತ್ತಿಗೆಯ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ ಮಗನ. ಲೇ ಮಿಸ್ಟರ್, ನನ್ನ ಮೇಲಿನ ಸೇಡಿಗಾಗಿ ನನ್ನ ಅತ್ತಿಗೆಯ ಮುಖ ನೋಡದಂತೆ ಮಾಡಿದ್ಯಲ್ಲ ಮಗನ. ಮೊಳಗಿದ ಕಾಳಿಂಗ ಸರ್ಪವನ್ನು ಎಬ್ಬಿಸಿ ಎದ್ದ ಮೇಲೆ ನಿನ್ನನ್ನು ಒದ್ದು ಎಳೆದುಕೊಂಡು ಹೋಗಿ ಕಾನೂನಿಗೆ ಒಪ್ಪಿಸಿ ಗಲ್ಲು ಶಿಕ್ಷೆ ಕೊಡಿಸದಿದ್ದರೆ ನಾವು ಕೂಡಿ ಬೆಳೆದ ಜೋಡಿ ಹುಲಿಗಳೇ ಅಲ್ಲ. ಈ ನನ್ನ ವೀರ ಪುಂಡ ಪರಶುರಾಮನ ಕೊಲ್ಲಿಯಿಂದ ಅವನ ಕುಂಡಕ್ಕೆ ಬೀಸಿದರೆ ಹಾರಿ ಹೋಗುವುದು ಅವನ ಪ್ರಾಣ ಪಕ್ಷಿ. ಬೇಡ ಸಹೋದರ, ಬೇಡ. ಆ ಹೊಲಸು ಕಾಡು ಮೃಗಗಳನ್ನು ಕೊಂದು ನೀನೇಕೆ ಅಪರಾಧಿಯಾಗಿವೆ? ನನ್ನ ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನ ಸಾಕ್ಷಿ ಸಮೇತ ಹಿಡಿದು ಗಲ್ಲು ಶಿಕ್ಷೆ ಕೊಡಿಸದಿದ್ದರೆ ನಾನು ಪೊಲೀಸ್ ಆಫೀಸರ್ ಕರ್ಣನೇ ಅಲ್ಲ. ತಮ್ಮ ಕರ್ಣ, ಈ ರಾಜಕೀಯ ವ್ಯಕ್ತಿಗಳಂದ್ರೆ ಹೆಂಗ, ಎರಡು ತಲೆಯ ಹಾವಿದ್ದಂಗ. ನೀನು ಎಷ್ಟೇ ಕೇಸ್ ಹಾಕಿ ಯಾವುದೇ ಫೈಲ್ ಮಾಡಿ ಜೈಲಿಗೆ ಕಳಿಸಿದ್ರು ಕ್ಷಣ ಮಾತ್ರದಾಗ ಬೇಲ್ ತಗೊಂಡು ಹೊರಗೆ ಬರ್ತಾರ. ಆ ತಾಯಿಗಂಡರಿಗೆ ಈ ನನ್ನ ವೀರ ಗಂಡು ಕೊಡಲೆಯಿಂದ ತುಂಡು ತುಂಡಾಗಿ ಮನ ಬಂದಂತೆ ಕತ್ತರಿಸಿದ ನನ್ನ ಗುರು ಹಾಗೂ ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ. ಬೇಡ ಅಣ್ಣ, ಬೇಡ. ನಾನಿದ್ದೇನೆ ಅವನಿಗೆ ಶಿಕ್ಷೆ ಕೊಡಿಸಲು. ಮಾವ, ಇಲ್ಲಿವರೆಗೂ ಈ ವಿಷಯವನ್ನ ಯಾಕೆ ನನ್ನ ಹತ್ರ ಮುಚ್ಚಿಟ್ಟಿದ್ರಿ? ಇದೆಲ್ಲ ಸತ್ಯವೇ ಮಾವ? ಹೌದಮ್ಮ, ಯಾಕಂತಂದರೆ ನಿನ್ನ ಪರೀಕ್ಷೆ ಕೂಡ ಹತ್ತಿರಿದ್ದು ಮತ್ತು ಪರೀಕ್ಷೆ ತಯಾರಿಯಲ್ಲೇ ಮಾಡ್ತಿದ್ದು. ಅದಕ್ಕೆ ನಿನ್ನ ಮುಂದೆ ಹೇಳಬೇಡ ಅಂತ ಹೇಳಿದ್ರು. ಅದಕ್ಕೆ ಆ ವಿಷಯವನ್ನು ಹೇಳಿದ್ದಲ್ಲಮ್ಮ ನಿನಗೆ. ಬನ್ನಿ ಮಾವಯ್ಯ, ಹೋಗೋಣ. मेरा काम से नहीं, हे भगवान, मेरा काम से नहीं, अधर्म से नहीं, धर्म से होता. ಮಿನಿಸ್ಟರ್ ಗರುಡರಾಜನೆಂದು ಮೇಲಕ್ಕೇರಿಸಿ ಗುರಿ ನೋಡಿ ಅವನ ಪಕ್ಕ ಕತ್ತರಿಸಿದೆ. ಹೇಗಿದೆ ಈ ಗರುಡರಾಜನ ಚಮತ್ಕಾರ? ಯಾರಿಲ್ಲದ ಮನೆಯಲ್ಲಿ ಗೂಳಿ ನುಗ್ಗಿ ಹಾಕಿದ ನುಗ್ಗಿದ
ನಾಚಿಕೆ ಆಗುದಿಲ್ವೇ ನಿನ್ನ ಜನ್ಮಕ್ಕೆ? ನಾಚಿಕೆ? ದಿನ ಬೆಳಗಾದರೆ 10 ಮನೆ ಲೂಟಿ ಮಾಡುವ ನಮಗೆ ನಾಚಿಕೆ ಎನ್ನುವಂತ ಶಬ್ದದ ಅರ್ಥವೇ ಗೊತ್ತಿಲ್ಲ ಈ ಗರುಡ ರಾಜನಿಗೆ. ನಿಮ್ಮಣ್ಣ ಗಳಿಸಿದ ಈಗಾಗಲೇ ಕೋಟ್ಯಂತರ ರೂಪಾಯಿಯನ್ನ ದೋಚಿಕೊಂಡು ನಾನು ವಿದೇಶಕ್ಕೆ ಹೊರಟಿದ್ದೇನೆ. ಸುಮ್ಮನೆ ನನ್ನೊಂದಿಗೆ ನೀನು ಬಂದರೆ ನಿನ್ನನ್ನು ರಾಣಿ ಮಹಾರಾಣಿಯನ್ನಾಗಿ ನೋಡಿಕೊಳ್ಳುತ್ತೇನೆ. ಇಲ್ಲದಿದ್ದರೆ ಇಲ್ಲವಾದ್ರೆ ಏನ್ ಮಾಡ್ತೀಯೋ ನರ ರಾಕ್ಷಸ. ಬಾಲ್ಯದಲ್ಲಿ ಹಾಲು ಕುಡಿಯುವ ಬದಲು ರಕ್ತ ಕುಡಿದಿದ್ದೇನೆ. ಕಣ್ಣು ಹಿಡಿಯುವ ಬದಲು ಲಾಂಗ್ ಹಿಡಿದಿದ್ದೇನೆ. ಖತರ್ನಾಕ್ ಅಂಡರ್ವರ್ಲ್ಡ್ ಡಾನ್ ಗರುಡ ರಾಜ. ಇಂದು ಈ ಅರಮನೆಯಲ್ಲಿ ನೀನು ನನ್ನವಳಾದರೆ ಸರಿ, ಇಲ್ಲದಿದ್ದರೆ ನಿನ್ನ ದೇಹ ಸುಖವನ್ನು ಉಂಡೇ ನಾನು ಹೋಗೋದು. ಯಾವ ಗಂಡಸು ಬಂದು ನನ್ನನ್ನು ತಡೆಯುತ್ತಾನೆ ನೋಡೇ ಬಿಡುವೆ. ಚಿಮನೆ ಏನ್ ಮಾಡ್ಬೇಡ. ಗಂಡಸ್ತನವಿಲ್ಲದ ಚಂಡ, ಪುಂಡರ ಮಿಂಡ ಚಂಡ ಪ್ರಚಂಡ. ಈ ಕ್ರಾಂತಿ ಇರಬೇಕಾದ್ರೆ ಅವ್ರ ಕೈ ಮುಟ್ಟ. ಓಹೋ, ನೀನು ಒಳ್ಳೆ ಸಮಯಕ್ಕೆ ಬಂದಂತಾಯ್ತು. ಈ ನಿನ್ನ ಪ್ರಾಣ ನನ್ನ ಕೈಯಿಂದಲೇ ಅನ್ನೋದು ಕನ್ಫರ್ಮ್ ಆಯ್ತು. ಲೇ, ನಿನ್ನ ಸಾವು ನನ್ನ ಕೈಯಾಗಾಯ್ತು, ನನ್ನ ಸಾವು ನಿನ್ನ ಕೈಯಾಗ. ನೋಡೇ ಬಿಡೋಣ, ಬಾರಲೇ ಬಾ. ಬಾ ಸೊಕ್ಕಿನ ನಾಯಿ. ಹರಿಹರ ಬ್ರಹ್ಮಾದಿಗಳಿಂದಲೂ ನಿನ್ನನ್ನು ಕಾಪಾಡಲು ಸಾಧ್ಯವಿಲ್ಲ. ನೆನೆಸಿಕೋ ಮಗನ, ನಿನಗೆ ಜನ್ಮ ಕೊಟ್ಟ ತಾಯನ. ಅಮ್ಮ, ಆ ಭಗವಂತನಲ್ಲಿ ಬೇಡಿಕೊಳ್ಳೋಣ ಬನ್ನಿ. ಪುಷ್ಪಗಳು ಪರಿಮಳದ ಸೂಸುತ್ತಿರುತ್ತೇನು, ಹಾಡುತ್ತಿರುತ್ತೇನು. ಪುಷ್ಪಗಳು ಪರಿಮಳದ ಸೂಸುತ್ತಿರುತ್ತೇನು, ಪುಷ್ಪಗಳು ಹಾಡುತ್ತಿರುತ್ತೇನು. ಸದ್ಗುರುವೇ ಸದ್ಗುರುವೇ ಎಲ್ಲರಿಗೂ ಗುರುಸಿದ್ಧಾರೂಢ. ಉದಯವಾಯಿತು ನೀನು ಸ್ವಾಮಿ ಭಯತು. ಪುಷ್ಪಗಳು ಪರಿಮಳದ ಸೂಸುತ್ತಿರುತ್ತೇನು, ಪುಷ್ಪಗಳು ರಥಗಳು ಹಾಡುತ್ತಿರುತ್ತೇನು. बोलो भारत माता की, बोलो भारत माता की. वंदे वंदे. जय हनुमान नाट्य संघ के, श्री जय हनुमान नाट्य संघ